ನನಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತುಂಬಾ ಜನ ಬರ್ತಾನೆ ಡೈರೆಕ್ಟರ್ ಆಗಬೇಕು ಅಂತ. ನಾನು ಹೇಳೋದು ಡೈರೆಕ್ಟರ್ ಮುಂದೆ ಆಗತ್ತಲ್ಲ, ಈಗಲೇ ಆಗ್ಬಿಡು ಅಂತ. ಅಂದ್ರೆ ನಿನ್ ಕೈಯಲ್ಲಿ ಮೊಬೈಲ್ ಇದೆ, ಒಂದ್ ಯಾವ್ದಾರ ಒಂದು ಡೈರೆಕ್ಟ್ ಮಾಡು, ಯೂಟ್ಯೂಬ್ ಇದೆ, ಥಿಯೇಟರ್ ಹಾಕು, ನಾಳೆ ನೀನ್ ಡೈರೆಕ್ಟರ್ ಆಗ್ಬಿಡ್ತೀಯ. ರೋಲ್ ಕ್ಯಾಮರಾ ಆಕ್ಷನ್. ಮಗ ಎಲ್ಲಿದೆಯೋ? ಅದೇ ನಾಳೆ ಗ್ರೌಂಡ್ಗೆ ಬೇಗ ಬಂದ್ಬಿಡು. ಮತ್ತು ವಿಷಯ ಗೊತ್ತಾ? ಅದೇ ಸಾನ್ವಿನೂ ಬರ್ತಾ ಇದ್ದಾಳಂತೆ, ಆದಷ್ಟು ಬೇಗ ಬಾ. ಸರಿ, ಬಾಯ್. ಓಕೆ ಮಗ. ನೀನ್ ತುಂಬಾ ಜೋಕ್ ಮಾಡ್ತೀಯ. ನಿಂಗ್ ಗೊತ್ತಾ, ನಿನ್ ಜೊತೆ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಇನ್ನು ನಿನ್ ಲವ್ ಮಾಡೋ ಹುಡುಗಿ ಅಂತೂ ತುಂಬಾ ಅದೃಷ್ಟ ಮಾಡಿದಾಳೆ. ಅದೃಷ್ಟವಂತೆ ನೀನೇ ಅಂತ ನಾಳೆ ನಿಂಗೆ ಪ್ರಪೋಸ್ ಮಾಡಿ ಪ್ರೂವ್ ಮಾಡೇ ಮಾಡ್ತೀನಿ. ಅಯ್ಯೋ ಲೇಟ್ ಆಗೋಯ್ತಲ್ಲಪ್ಪ. ಒಪ್ಕೋತಾಳ ಇಲ್ವಾ? ಒಪ್ಕೊಂಡ್ರೆ ಒಪ್ಕೋತಾಳೆ. ಒಪ್ಕೋತಾಳ ಇಲ್ವಾ? ಒಪ್ಕೋತಾಳೆ. ನನ್ನಂಥ ಹುಡುಗನ ಮಿಸ್ ಮಾಡ್ಕೊತಾಳ. ಮೋಸ್ಟ್ಲಿ ಅವಳು ನನ್ನ ಹೇರ್ ಸ್ಟೈಲ್ಗೆ ಫಿದಾಗಿರಬೇಕು ಅನ್ಕೊತೀನಿ. ಯಾವ ಬಟ್ಟೆ ಹಾಕ್ಲಿ? ಯಾವ ಚೆನ್ನಾಗಿ ಕಾಣಿಸುತ್ತೆ? ಇದು ಹಾಕ್ಲಾ? ಇದು ಹಾಕ್ಲಾ? ಅಣ್ಣ, ಒಂದು ಸಿಗರೇಟ್ ಕೊಡಿ. ಒಪ್ಕೋತಾಳ ಇಲ್ವಾ? ಅಯ್ಯೋ, ಹಿಂಗೆ ಹೇಳೋದು? ಫುಲ್ ಟೆನ್ಷನ್ ಆಗ್ತದೆ. ಇವತ್ತೇನಾದರೂ ಆಗಲಿ, ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಪ್ರಪೋಸ್ ಮಾಡೇ ಮಾಡ್ತೀನಿ. ಇವತ್ತು ಅವಳು ಒಪ್ಕೊಂಡ್ಬಿಟ್ರೆ ಮುಂಗಾರು ಮಳೆ ಸಾಂಗ್ ಹಾಕೊಂಡು ಜಾಲಿಯಾಗಿ ಹೋಗ್ತಾ ಇರ್ಬೋದು. ಅನಿಸುತ್ತಿದೆ ಯಾಕೋ ಎಂದು, ನೀನೇನೆ ನನ್ನವಳೆಂದು, ಮಾಯದ ಲೋಕದಿಂದ ನನಗಾಗೆ ಬಂದವಳೆಂದು. ಆಹಾ ಎಂಥ ಮಧುರ ಯಾತನೆ, ಕೊಲ್ಲು ಹುಡುಗಿಯೊಮ್ಮೆ ನನ್ನ. ಹುಡುಗಿ ಹಿಂದೆ ಹೋದ್ರೆ ಏನಾಗುತ್ತೆ ಅಂತ ಒಂದು ರಾತ್ರಿಲಿ ನಾನು ಇಡೀ ಫ್ಯೂಚರ್ ತೋರಿಸ್ಬಿಟ್ಟಲ್ಲಪ್ಪ. ದೇವ್ರೇ! ಐ ಆಮ್ ಗಾಡ್. ಗಾಡ್ ಈಸ್ ಗ್ರೇಟ್.